ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಚ್ ಇಸ್ ಹೆಡ್ ಬಾಟ್. ಗೈಸ್, ಇವತ್ತಿನ ದಿನ ನಿಫ್ಟಿ 0.76% ಅಷ್ಟು ನೆಗೆಟಿವಲ್ಲಿ ಕ್ಲೋಸಿಂಗ್ ಕೊಡ್ತು. ಸೊ ಏನೇನಾಯಿತು ಅಂತ ನಾವು ಒಂದು ಸಲ ನೋಡೋಣ. ಆ್ಯಕ್ಚುಲಿ ಇವತ್ತು ಸುಮಾರು ಜನರ ಒಂದು ಕಾನ್ಸಂಟ್ರೇಷನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮೇಲೆ ಇತ್ತು. ಸೊ ಏನೇನಾಯಿತು ಸೊ ನೋಡೋಣ. ಆ್ಯಕ್ಚುಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂದರೆ ಇನ್ಫ್ಲೇಷನ್ನ ಡೇಟಾ ಬಂತು. ಸೊ ಹೆಂಗೆ ಬಂದಿದೆ, ಯಾವ ಥರ ಬಂದಿದೆ, ರೇಟ್ ಕಟ್ ಏನಾದರೂ ಮಾಡಿದ್ರಾ, ರೇಟ್ನ ಜಾಸ್ತಿ ಮಾಡಿದ್ರಾ? ಸೊ ರೇಟ್ ಕಟ್ ಮಾಡೋದಾದರೆ ಅಕಸ್ಮಾತ್ ಯಾವಾಗ ಮಾಡಬಹುದು, ಇನ್ನು ಮುಂದಿನ ದಿನಗಳಲ್ಲಿ ಯಾವಾಗ ಮಾಡಬಹುದು, ಏನಾದರೂ ಡೇಟ್ಸ್ ಕೊಟ್ಟಿದ್ದಾರಾ? ಸೊ ನೋಡೋಣ, ಒಂದೊಂದಾಗೆ ನೋಡ್ತಾ ಹೋಗೋಣ. ಸ್ಪೆಷಲಾಗಿ ಇವತ್ತಿನ ದಿನ ನೋಡೋದಾದ್ರೆ ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪು ತುಂಬಾ ಡೌನಲ್ಲಿ ನೋಡೋದಕ್ಕೆ ಸಿಕ್ತಿವತ್ತು. ತುಂಬಾ ಡೌನಲ್ಲಿ ಆಲ್ಮೋಸ್ಟ್ ಎಲ್ಲರೂ ಪೋರ್ಟ್ಫೋಲಿಯೋನು ಕೂಡ ರೆಡ್ಡಲ್ಲೇ ಇರುತ್ತೆ. ಓಕೆ, ಇವಾಗ ಬಂದಿರತಕ್ಕಂಥ ಏನು ಇನ್ಫ್ಲೇಷನ್ ಡೇಟಾ ಇದೆಯಲ್ಲ, ಬರೀ ಜಾನ್ವರಿ ಮಂತಿಂದಿದು. ಸೊ ನೋಡೋಣ, ತುಂಬ ಜನರಿಗೆ ಕನ್ಫ್ಯೂಷನ್ ಆಗುತ್ತೆ ಕೆಲವೊಂದು ಸಲ. ಸೊ ಜಾನ್ವರಿ ಮಂತಿಂದ ಬಂದಿರತಕ್ಕಂಥ ಒಂದು ಡೇಟಾ. ಸೊ ಸ್ಕ್ರೀನ್ ಮೇಲೆ ನೋಡ್ಬೋದು ನೀವು. ಆ್ಯಕ್ಚುಯಲ್ ಅಂದರೆ ಬಂದಿರತಕ್ಕಂಥದ್ದು 5.10%, ಅಂದರೆ 5.10% ಅಷ್ಟು ಇನ್ಫ್ಲೇಷನ್ನು ಬಂತು. ಯಾವುದೋ ಜನವರಿದು. ಇವರು ಒಂದು ಅಂದಾಜು ಹಾಕಿದ್ರು, ಏನಪ್ಪ ಇಷ್ಟು ಬರುತ್ತೆ, ಅಥವಾ ಕಡಿಮೆ ಏನಾದರೂ ಬರ್ಬೋದು, ಜಾಸ್ತಿನಾದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಸೊ 5.09% ಅಷ್ಟು, 5.09% ಅಷ್ಟು ಇವರು ಅಂದಾಜನ್ನು ಮಾಡಿದರು. ಆದರೆ ಬಂದಿರತಕ್ಕಂಥದ್ದು 5.10, ಎಲ್ಲ ಒಂದು ಪಾಯಿಂಟ್ನಷ್ಟು ವ್ಯತ್ಯಾಸನ ನಾವು ನೋಡ್ಬೋದು. ಆ್ಯಕ್ಚುಲಿ ಈ ಒಂದು ಏನು ಬಂದಿರತಕ್ಕಂಥ ಇನ್ಫ್ಲೇಷನನ್ನು ಒಂದು ನ್ಯೂಟ್ರಲ್ ಆಗಿರ್ತಕ್ಕಂಥ, ಓವರಾಲ್ ಒಂದು ನ್ಯೂಟ್ರಲ್ ಆಗಿರ್ತಕ್ಕಂಥ ಇನ್ಫ್ಲೇಷನ್ ಅಂತ ಹೇಳ್ಬೋದು. ಸೊ ಇದರ ಒಂದು ಇಂಪ್ಯಾಕ್ಟು ಮಾರ್ಕೆಟಲ್ಲಿ ನಮಗೆ ನಾಳೆಗೆ ನೋಡೋಕ್ಕೆ ಸಿಗುತ್ತೆ. ಸೊ ನೋಡೋಣ ನಾಳೆ ಯಾವ ಥರ ಪರ್ಫಾರ್ಮೆನ್ಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಅಫ್ಕೋರ್ಸ್ ನ್ಯೂಟ್ರಲ್ ಆಗೇ ಇರುತ್ತೆ, ಯಾಕಂತ ಹೇಳಿದ್ರೆ ಹೇಳ್ತಕ್ಕಂಥ ಒಂದು ಜಾಸ್ತಿನೂ ಬಂದಿಲ್ಲ. ಆ್ಯಕ್ಚುಲಿ ನಮ್ಮ ಇಂಡಿಯನ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಏನು ಇನ್ಫ್ಲೇಷನ್ ಇದೆ 6% ಒಳಗಡೆ ಇರಬೇಕು. 6% ಯಾವಾಗ ಮೇಲೆ ಹೋಯ್ತೋ ತುಂಬ ಜಾಸ್ತಿ ಆಗಿಬಿಡ್ತದು ಇನ್ಫ್ಲೇಷನ್ನು. ಓಕೆ, ಈ ಬಂದಿರತಕ್ಕಂಥದ್ದು ಹವ್ಯವರ್ 6%ಗಿಂತ ಕೆಳಗಡೆನೇ ಇದೆ, 5.10% ಅಷ್ಟು ಬಂದಿದೆ. ಓಕೆ ಫೈನ್, ನ್ಯೂಟ್ರಲ್ ಆಗಿರ್ತಕ್ಕಂಥದ್ದು, ತೊಂದರೆ ಇಲ್ಲ ಆ ಥರ. ಓಕೆ, ಮುಂದೇನಪ್ಪ ಇವಾಗ ನಮ್ಮ ಮುಂದೆ ಇರ್ತಕ್ಕಂಥ ಕ್ವೆಶ್ಚನು, ಮುಂದೆ ಏನು ನಡೆಯುತ್ತೆ? ಏನೂ ಇಲ್ಲ. US ಒಂದು ಇನ್ಫ್ಲೇಷನ್ ಡೇಟಾ ಏನು ಈ ಪಿಕ್ಕಲ್ಲಿ ನೋಡ್ತಿದ್ದೀರಾ, ಇವರು ಪೋವೆಲ್ ಅವರು. ಸೊ ಇವ್ರು ಬಂದ್ಬಿಟ್ಟು US ಒಂದು ಇನ್ಫ್ಲೇಷನ್ ಡೇಟಾನ ನಾಳೆ ಹೇಳ್ತಾರೆ. ಸೊ ಅವರ ಇನ್ಫ್ಲೇಷನ್ ಹೇಗಿರುತ್ತೆ, ಡೇಟಾ ಹೆಂಗೆ ಬರುತ್ತೆ ಅಂತ ನೋಡಬೇಕಾಗುತ್ತೆ. ಅಕಸ್ಮಾತ್ ರೇಟ್ ಕಟ್ ಮಾಡ್ಬೋದಾ, ಅದು ಕೂಡ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಅಕಸ್ಮಾತ್ ರೇಟ್ ಹೈಕ್ ಮಾಡಿದರೂ ಕೂಡ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳೋದಕ್ಕೋಸ್ಕರ ನಮ್ಮ ಇಂಡಿಯಾದಲ್ಲೂ ಕೂಡ ರೇಟ್ ಹೈಕ್ನ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಇವರು ಒಂದು ವರ್ಲ್ಡ್ ಎಕಾನಮಿಲಿ ಮೇಜರ್ ಪ್ಲೇಯರ್. ಇವರು ಯಾರು? US ಮಾರ್ಕೆಟ್. ಓಕೆ, ಪೋವೆಲ್ ಅವರು ಒಂದು ಮಾತನ್ನು ಹೇಳಿದ್ದಾರೆ, ರೇಟ್ ಕಟ್ ಮಾಡಲ್ಲ ಅಂಟಿಲ್ ಅನ್ಲೆಸ್, ಅಂದರೆ ಎಲ್ಲಿ ತನಕ ಅಂತ ಹೇಳಿದ್ರೆ ಇನ್ಫ್ಲೇಷನ್ ತುಂಬ ಖರಾಬ್ ಯಾವಾಗ ಬರುತ್ತೋ ಅಲ್ಲಿ ತನಕನೂ ನಾವು ಮಾಡಲ್ಲ. ಇನ್ಫ್ಲೇಷನ್ ತುಂಬ ಖರಾಬಾಗಿ ಬಂದರೆ ನಾವು ರೇಟ್ ಕಟ್ಟನ್ನು ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. ಓಕೆ, ಇಲ್ಲಿ ನೋಡಿ, ಇವಾಗ ಫೆಬ್ರವರಿ ಇವಾಗ ಏನು ಫೋರ್ಕಾಸ್ಟ್ ಮಾಡಿದ್ದಾರೆ, ಏನು ನಾಳೆ ಏನು ಸ್ಪೀಚ್ ಇದೆ ಅವ್ರದ್ದು. ಸೊ ಅದಕ್ಕೆ ಏನು ಅಂದಾಜನ್ನು ಇಟ್ಟಿದ್ದಾರೆ ಅನ್ನೋದನ್ನು ನೋಡೋಣ. ಪ್ರೀವಿಯಸ್ 3.4% ಬಂದಿತ್ತು. ಓಕೆ, ಇವಾಗ ಎಂತ ಫೋರ್ಕಾಸ್ಟ್ ಮಾಡಿದ್ದಾರೆ, ಏನು ಅಂದಾಜನ್ನು ಮಾಡಿದ್ದಾರೆ, 2.9%. ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಎಲ್ಲ ಫುಲ್ ಡಾಟಾನಲ್ಲಿ ಒಂದ್ಸಲ ಅಬ್ಸರ್ವ್ ಮಾಡಿ. ಫಾರ್ ದ ಫಸ್ಟ್ ಟೈಮ್ 2.9%, 2 ಅಂತಕ್ಕಂಥ ನಂಬರು ನೋಡೋಕ್ಕೆ ಸಿಗ್ತಿದೆ. ಸೊ ಇವ್ರದ್ದೇನಪ್ಪ ಅಂತ ಹೇಳಿದ್ರೆ ಇನ್ಫ್ಲೇಷನ್ 2% ತನಕ ಇರಬೇಕು, 2% ತನಕ ಇರಬೇಕು ಇವ್ರು ಅಮೇರಿಕನ್ ಮಾರ್ಕೆಟ್ ಅವ್ರು ಇದು ಮಾಡ್ತಕ್ಕಂಥದ್ದು. ಸೊ ಫಾರ್ ದ ಫಸ್ಟ್ ಟೈಮ್ 2.9% ಫೋರ್ಕಾಸ್ಟ್ ಮಾಡಿದ್ದಾರೆ, ಅಂದರೆ 2.9% ಅಂದಾಜನ್ನು ಮಾಡಿದ್ದಾರೆ ಇನ್ಫ್ಲೇಷನ್ ಡೇಟಾ. ಸೊ ನೋಡೋಣ ಯಾವ ಥರ ಬರಬಹುದು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಮ್ಮ ಒಂದು RBI ನಮ್ಮ ಇಂಡಿಯನ್ ಇನ್ಫ್ಲೇಷನ್ ವಿತಿನ್ ಕಂಟ್ರೋಲ್ ಇದೆ ಅಂತ ಹೇಳ್ಬೋದು. ಸೊ ನೋಡೋಣ, 0.75% ಅಷ್ಟು ರೇಟ್ನ ಕೂಡ ಕಟ್ ಮಾಡ್ತಾರೆ. ಸೊ ಅದನ್ನು ಈ ಸಲ ಮಾಡ್ತಾರೋ ಅಥವಾ ಮಾರ್ಚಲ್ಲಿ ಮಾಡ್ತಾರೋ ಅದನ್ನು ಕೂಡ ನೋಡಬೇಕು. ಹಾಗೆ ಯಾವಾಗ ಮಾಡ್ತಾರೆ ಸೊ ನೋಡೋಣ ಒಂದೊಂದಾಗೆ. ಹವ್ಯವರ್ ನಾಳೆ ಆಗ್ತಕ್ಕಂಥ ಪೋವೆಲ್ ಅವರ ಒಂದು ಸ್ಪೀಚಲ್ಲಿ ನಮಗೆಲ್ರಿಗೂ ನೋಡೋಕ್ಕೆ ಸಿಗುತ್ತೆ.
ಸೊ ನೋಡೋಣ, ಒಂದ್ಸಲ ರಾತ್ರಿ 8 ಗಂಟೆಗೆ ಓಪನ್ ಆಗುತ್ತೆ US ಮಾರ್ಕೆಟು ಇವಾಗ. ಹಾಗೆಯೇ 1:30 ತನಕನೂ ಮಾರ್ಕೆಟ್ ಇರುತ್ತೆ. ಸೊ ಒಂದ್ಸಲ ನೋಡಿ ಯಾವ ಥರ ಪರ್ಫಾರ್ಮೆನ್ಸ್ ಆಗಿದೆ ಅಂತ ಹೇಳ್ಬಿಟ್ಟು, ಅಥವಾ ಬೆಳಗ್ಗೆ ಎದ್ದು ಕೂಡಲೇ ಒಂದ್ಸಲ ನಿಮಗೆ ಹ್ಯಾಬಿಟ್ ಇದ್ದರೆ ಒಂದ್ಸಲ ಓಪನ್ ಮಾಡಿ ನೋಡಿ ಯಾವ ಥರ ಮಾರ್ಕೆಟು US ಮಾರ್ಕೆಟ್ ಯಾವ ಥರ ಪರ್ಫಾರ್ಮೆನ್ಸ್ ಆಗಿದೆ ಅಂತ ನಿಮಗೆ ಅಲ್ಲೇ ಒಂದು ಇದು ಸಿಗುತ್ತೆ. ಓಕೆ, ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದೇ ಲೈಕ್ ಕೊಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.